ರಾಮ 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 ಮುಕ್ತರಿಗೆ ಅಸೂಯೆ ಇಲ್ಲ. ಮುಕ್ತರಿಗೆ ಅಸೂಯೆ ಇದೆ. ವಿಶೇಷಗತದೋಷಾಣ ಬಹುಭಿರ್ಜನ್ಮ ವಿಷ್ಣುನಃ ಸ್ಯಾದಾಪರೋಕ್ಷಮ್ಯ ಹರೇ ದ್ವೇಷ ಈರ್ಷ್ಯಾದಿತಃ ಭವೇಯುರಿ ಅನಿಶ್ರೇಷ್ಯಾದ್ಯ ಕವೇಶ್ವಪಿ ಕುತೋ ನತೆ. ಇದು ನಿಶ್ಚೇಷಗತದೋಷಾಣಾಂ ಬಹುಭಿರ್ಜನ್ಮ ವಿಷ್ಣುನಃ ಸ್ಯಾದಾಪರೋಕ್ಷಂ ಮೇ ಹರೇಃ ದ್ವೇಷ ಈರ್ಷ್ಯಾದಿಸ್ತತಃ ಕುತಃ ಭವೇಯುರ್ಯದಿ ಚೇರ್ಷಾದ್ಯಾಃ ಸಮೇಷ್ವಪಿ ಕುತೋ ನತೆ. ತಪ್ಯಮಾನಃ ಸಮಾನ್ ದೃಷ್ಟ್ವಾ ದ್ವೇಷ ಈರ್ಷ್ಯಾದಿಯುತಾಪಿ ದೃಶ್ಯಂತೆ ಬಹವೋ ಲೋಕೆ ಕಾರಣಂ ಯದಿ ನಿರ್ದೋಷತಾ ತತ್ರ ಮಾಧಿಕ್ಯೇನ ದೋಷ್ಯತೆ ಯದಿ ಅನ್ಯದರ್ಶನಾಭಾವಾತ್ ಈರ್ಷ್ಯಾದಿರ್ವಿನಿವಾರ್ಯತೆ ಅದರ್ಶನಾದ್ ಅರತ್ಯಾದಿಃ ಕಥಂ ತೇನ ನಿವಾರ್ಯತೆ. ಬ್ರಹ್ಮಣೋ ಪರತಿರ್ದೃಷ್ಟ್ವಾ ಪೂರ್ವಮೇಕಾಕಿನ ಶ್ರುತೌ ನೈವ ರೇಮೇ ಸಚೈಕಾಕಿ ತಸ್ಮಾನ್ನ ರಮತೆ ಕ್ವಚಿತ್ ತೀಯಮೈಚ್ಛತ್ತೇನಾಸೌ ಶ್ರುತಯ ಉದೀರೇ ಯದೀಚ್ಛಾ ನೈವ ತತ್ರಾಸ್ತಿ ಇದೇವ ತತ್ಕಲ್ಪ್ಯತೆ ಮೃಷಾ ಯುಕ್ತ ನಿರ್ದೋಷತೈವಂ ನಾಂಗೀಕ್ರಿಯತೆ ಸ್ವಯಂ ತಾರತಮ್ಯಂಚ ಕಾಮಂಚ ತಮೇವಾಸಿಹಾಯತೋ ಅಶ್ರುತಾ ಸಮತಾಖೇನ ಕಲ್ಪತೆ ಯುಕ್ತಿಮಾನಿನಾ
ಚಿಂತನ್ಮಾನಂ ಸಮತ್ವೇತೆ ಮುಕ್ತಾನಾಮುಪಲಭ್ಯತೆ ಸಾಯಂ ಆಗ್ರಹಕ್ಕೇನ ಮುಕ್ತಹಾನ್ಯಶ್ರುತಗ್ರಹೇ ಮೋಕ್ಷೇಪಿ ತಾರತಮ್ಯೇ ತತ್ ಚೇತನತ್ವಾದ್ಯಥಾ ಪುರಾ ಇತ್ಯುಕ್ತ ಉತ್ತರಂ ಕಿಂತೆ ಕಲ್ಪನಾಮಾತ್ರವಾದಿನಃ ದುಃಖಾದಿಕಂ ಕಲ್ಪ್ಯಂ ದುಃಖತ್ವಶ್ರುತಿರ್ಬಲಾತ್ ಇಲ್ಲಿ ಮೋಕ್ಷದಲ್ಲಿ ತಾರತಮ್ಯದ ವಿಷಯ ಅನ್ನೋದು. ಮೋಕ್ಷದಲ್ಲಿ ತಾರತಮ್ಯ, ಸುಖದಲ್ಲಿ ಜ್ಞಾನದಲ್ಲಿ ತಾರತಮ್ಯ. ಇದನ್ನು ನಮ್ಮ ಸಿದ್ಧಾಂತ ಅಷ್ಟೇ ಅಲ್ಲ, ವೇದವ್ಯಾಸರ ಸಿದ್ಧಾಂತ ಇದೆ. ಇದನ್ನು ಇಲ್ಲಿ ಶ್ರೀಮದಾಚಾರ್ಯರು ಈ ಸಿದ್ಧಾಂತವನ್ನು ಗಟ್ಟಿ ಮಾಡಿದ್ದಾರೆ. ನೋಡ್ರಿ, ನಮ್ಮ ಕಣ್ಣಿಗೆ ಕಾಣದೇ ಇದ್ದಂತಹ ವಸ್ತುಗಳ ಬಗ್ಗೆ ನಾವು ಹಿಂಗೆ ಅದ ಇದು ಹಿಂಗಿಲ್ಲ ಅಂತ ಹೇಳ್ಬೇಕಾದ್ರೆ ಯಾವ ಪ್ರಮಾಣ ತಗೋತೀವಿ ನಾವು? ಹೌದು, ಅದು ಪ್ರತ್ಯಕ್ಷ ಅನುಮಾನಗಳು ಸಂಚಾರ ಆಗಂಗಿಲ್ಲ. ಹಾಗಾದ್ರೆ ಕಾಣಂಗಿಲ್ಲ. ಅದಕ್ಕೆ ಕಾರಣ ಸದಾಗಮೇಕ ವಿದ್ಯೆ. ಹಾಗಾದ್ರೆ ನಾವೇನು ಮಾಡಬೇಕು? ವೇದಗಳಲ್ಲಿ ಏನು ತಾರತಮ್ಯದ ಸ್ಪಷ್ಟವಾಗಿ ಹೇಳ. ಆ ತಾರತಮ್ಯ ಶ್ರುತಿ ಸಾಕಷ್ಟು ಹೇಳಿದ. ತ್ರಯಶ್ಚಾಯಂ ಪೃಥಿವೀ ಸರ್ವಾವಿತ್ತಸ್ಯ ಪೂರ್ಣಶ್ಚ ಸಯೇಕೋ ಆನಂದಃ ಏತಂ ಮನುಷ್ಯ ಗಂಧರ್ವಾಣಾಮಾನಂದ ಶ್ರೋತ್ಯಸ್ಯ ಕಾಮತಸ್ಯ ಅಂತ ಶ್ರೀವಲ್ಲಿ ಒಳಗೆ ಸ್ಪಷ್ಟವಾಗಿ ಬಂದರು. ದ್ವಾಸುಪರ್ಣ ಅದು ಜೀವ ಪರಮಾತ್ಮದ ತೈತ್ರಿವಲ್ಲಿ ಒಳಗೆ ಸ್ಪಷ್ಟ ಇದೆ. ಆನಂದ ಅಂತ ಮೇಳ. ಇದರ ಮೇಲೆ ಅವರು ಒಂದು ಆಕ್ಷೇಪ ಮಾಡಿ, ಇಲ್ಲ ಇದು ಲೋಕದಲ್ಲಿದ್ದಂತಹ ತಾರತಮ್ಯವನ್ನೇ ಹೇಳ್ಯಾರ ಮತ್ತು ಮೋಕ್ಷ ತಾರತಮ್ಯ ವಿಷಯಕ್ಕೆ ಅಲ್ಲ. ಇದು ಪ್ರತಿವಾದಿಗಳ ಭಯ ಅಂದ್ರೆ ಏನಂದ್ರೆ ಈ ವೇದಗಳು ತಾರತಮ್ಯ ಹೇಳ್ಯಾರ, ಒಪ್ಕೋತೀವಿ. ಈ ಆನಂದ ತಾರತಮ್ಯ ಎಲ್ಲಿದ್ದು? ಲೋಕದಾಗಿದ್ದಂತಹ ತಾರತಮ್ಯವನ್ನು ಹೇಳ್ಯಾರ, ಮುಕ್ತ ತಾರತಮ್ಯ ಅಲ್ಲ ಅಂತ ಅವರಲ್ಲ. ಪ್ರತಿವಾದ ನಮ್ದೇನಾಯ್ತು? ಇದು ಮೋಕ್ಷ ತಾರತಮ್ಯ ಅಂತಂದಕ್ಕೆ ಔರಜಿನ ಅಕಾಮಹತನಾದ ಔರಜಿಯಾದ ವ್ಯಕ್ತಿಯ ತಾರತಮ್ಯ ಅಂತ. ಈ ಅಕಾಮಹತತ್ವ ಔರಜಿನತ್ವ ಸಂಸಾರದಾಗ ಶಕ್ಯದನ? ಸ್ವಲ್ಪ ಆದರೂ ಇದ್ದೇ ಇರ್ತದೆ. ಎಷ್ಟೇ ಅಪರೋಕ್ಷ ಏನೇ ಆಗಿದ್ರೂ ಕಡೆಗೆ ಪ್ರಾರಬ್ಧ ಕರ್ಮವಶಾತ್ ಆದರೂ ತಪ್ಪು ಮಾಡೇ ಮಾಡ್ತಾರೆ. ಈಗ ಅಪರೋಕ್ಷ ಜ್ಞಾನ ಆಗಿರ್ತದ, ಮಾಡಂಗಿಲ್ಲ, ಓಕೆ. ಆದ್ರೆ ಪ್ರಾರಬ್ಧ ಕರ್ಮ ಒಂದಿರ್ತದಲ್ಲ. ಅಶ್ವತ್ಥಾಮಾಚಾರ ಅಪರೋಕ್ಷ ಜ್ಞಾನ ಹೋದನು, ರುದ್ರದೇವರು. ಭೀಷ್ಮಾಚಾರ ಅಪರೋಕ್ಷ ಜ್ಞಾನ ಹೋದನು, ಹೊಸರುಗಳು. ದ್ರೋಣಾಚಾರ ಅಪರೋಕ್ಷ ಜ್ಞಾನ ಅದೇನು ಸಾಕ್ಷಾತ್ ಬೃಹಸ್ಪತ್ಯಾಚಾರ ದೇವತೆ ಗುರುಗಳ ಅವತಾರ. ಕರ್ಣ ಸೂರ್ಯನ ಅವತಾರ, ಇಂದ್ರನ ಅವತಾರ ಅರ್ಜುನ. ನಾವೆಲ್ಲ ಇವರು ದ್ವೇಷ, ಅಸೂಯ ಇತ್ಯಾದಿಗಳ ಹೆಚ್ಚು ಕಡಿಮೆ ಮಾಡಿದ್ದು ನೋಡ್ತೇವೆ ಲೋಕದಾಗ. ಅದು ಏನಾಯಿತು? ಈ ಸಂಪೂರ್ಣ ಔರಜಿನತ್ವ, ರಜಿನ ಅಂದರೆ ಪಾಪ ದೂರತ್ವ, ಅಕಾಮಹತತ್ವ, ಕಾಮ ಮೊದಲಾದ 6 ವೈರಿಗಳಿಂದ ಪೀಡೆ ಆಗಲೇ ಇರು. ಅಲ್ಲ, ಕಾಮ ಹತತ್ವ, ದೈಹಿಕ ಹತತ್ವ, ಮಾನಸಿಕ ಹತತ್ವ. ಕಾಮ ಇರುವುದೇ ಮನಸ್ಸಾಗಿರ್ತದೆ. ಮನಸ್ಸು ಯಾರು ಸ್ಥಿತಪ್ರಜ್ಞೆ ಅವೆಲ್ಲ ಬರ್ತಾವ, ಆ ಥರದ್ದು ಇಟ್ಕೋತಾರೆ ಅವರು. ಅಕಾಮ ಹತರ ಅದೇ ಹೇಳೋದು, ಸ್ಥಿತಪ್ರಜ್ಞೆ ಅವಸ್ಥಾದಾಗ ಅಷ್ಟೇ ಇರ್ತಾರೆ. ಖುಷಿ ಒಳಗೆ ಅಲ್ಲ, ದೇಹ ನೋಡ್ತಾರೆ ಎಲ್ಲರೂ. ದೇಹ ನೋಡಿ ಅವ್ರಿಗೆ ಆಗಿಲ್ಲ ಅಂತ ಅನ್ಬೋದು, ಆದ್ರೆ ಅವರು ಮಾನಸಿಕವಾಗಿ ಅಕಾಮ ಹತತ್ವ ಇರ್ಬೋದು. ಒಂದು ಅವಸ್ಥಾ ಅದ, ನಾವಿಲ್ಲ ನಂಗಿಲ್ಲ. ಸುಖದೇವರು ಭಗವದ್ ಧ್ಯಾನ ಮಾಡಬೇಡಕ್ಕೆ ಅಕಾಮ ಹತರೇ ಅವರೇ ಅಶ್ವತ್ಥಾಚಾರ ಆದಾಗ ಕಾಮಹತ. ಮೋಕ್ಷೊಳಗೆ ಹಿಂಗಿರಂಗಿಲ್ಲ. ಮೋಕ್ಷೊಳಗೆ ಸರ್ವದಾ ಸರ್ವಕಾಲದಲ್ಲಿ ಅಕಾಮಹತತ್ವ ಇರ್ತದೆ. ಅರ್ಥಾಯ್ತು? ಇಂದ್ರ, ಚಂದ್ರ ಇವರೆಲ್ಲ ತಪಸ್ಸನ್ನು ಮಾಡಿದ ಮಹಾನುಭಾವರೇ
ಅವ ಕಾಮಹತ ಇರಂಗಿಲ್ಲ ಅದು ಅವರೇ ಅಹಲ್ಯಾಜಾರತ್ವ ಹೇಳಕ್ಕೆ. ಹೀಗ ಮೂಲ ರೂಪದಲ್ಲಿ ಆಗಿದೆ. ಕೃಷ್ಣನ ವಿರುದ್ಧ ನಿಂತರು ತಡಿತೊಟ್ಟು ನಾ ಇಡೀ ವೃಂದಾವನ ನಾಶ ಮಾಡ್ತೀನಿ. ಕಾಮಹತ ಅಲ್ಲೇನು ವಿಶ್ವಾಮಿತ್ರಂತಹ ಮಹಾನುಭಾವರು 10 ಸಾಲ ತಪಸ್ಸನ್ನು ಮಾಡಿ ಗಾಯತ್ರಿ ಸಾಕ್ಷ್ಯ ಮಾಡ್ಕೊಂಡವರಿಗೆ ಆ ವೇಳೆ ಕಾಮಹತ ಅಲ್ಲವರು. ಮುಂದೆ ವಶಿಷ್ಠ 3 ಮಕ್ಕಳನ್ನು ಕೊಂದರು. ಹರಿಶ್ಚಂದ್ರನ ಇಡೀ ಜೀವನ ಹಾಳು ಮಾಡಿದೆ. ಅದು ಕಾಮಹತ ಅಲ್ಲೇನದು. ಅದರಿಂದ ದೈಹಿಕ ಮಾನಸಿಕ ಇತ್ಯಾದಿಗಳ ವಿಚಾರವನ್ನು ನಾವು ಮಾಡಿದಾಗ ಇಲ್ಲೇನಾದ್ರು ಗೊತ್ತಂದ್ರೆ ನಿತ್ಯ ಮತ್ತು ಸರ್ವದಾ ಅಕಾಮಹತತ್ವ ಎಂಬುವಂಥ ಅವಸ್ಥಾ ಯಾವುದು? ಮೋಕ್ಷ. ಅದನ್ನು ಇಲ್ಲಿ ಹೇಳಿದ ಸರ್ವದಾ ಅಪಾಪಹತತ್ವ, ಅದ ಪಾಪ ಇಲ್ಲದೇ ಇರೋದು. ನಾವಿಲ್ಲೇ ಮೊದಲು ಪಾಪಿಗಳಾಗಿರ್ತೀವಿ, ಮುಂದೆ ಪಾಪ ಕಳ್ಕೊತೀವಿ, ಮತ್ತು ಪುನಃ ಏನೇನೋ ಮಾಡ್ತೀವಿ. ಆದರೆ ಈ ವೈಷಮ್ಯ ಮೋಕ್ಷದಲ್ಲಿ ಇಲ್ಲ. ಇದರ ಬಗ್ಗೆ ಹೇಳ್ತಾರೆ ಔರಜಿನತ್ವ ಅಕಾಮಹತತ್ವ ಎಂಬುವಂತಹ 2 ಅಸಾಧಾರಣ ಲಕ್ಷಣಗಳಿಂದ ಕೂಡಿದ ವ್ಯಕ್ತಿಗಳ ಆನಂದ ತಾರತಮ್ಯ ಹೇಳ. ಯಾರಾದ್ರೂ ಅವರು ಹಾಂ ಪಾಪ ಎಂಬ ಶಬ್ದೇ ಇಲ್ಲ. ಪಾಪ ಎಂಬ ಶಬ್ದೇ ಇಲ್ಲ. ಪಾಪ ಎಂಬ ಶಬ್ದೇ ಇಲ್ಲ ಅಂದೆ. ಶಬ್ದ ಒಳ್ಳೆ ಪುಣ್ಯವಂತರು ಕರೆಸೋದು. ಹೌದು, ಅದು ಇನ್ನೂ ಪುಣ್ಯವಂತರು ಸಕಲ ಇದ್ದಾರೆ. ಆದರೆ ಪರ್ಮನೆಂಟ್ ಪುಣ್ಯವಂತ ಇರಂಗಿಲ್ಲ. ಇವತ್ತು ಪುಣ್ಯವಂತರು ಇರ್ತಾರೆ, ಮತ್ತು ನಾಳೆ ಏನೇನೋ ಮಾಡ್ತಾರೆ. ಅವ್ರು ನಾಳೆ ಮತ್ತು ಅವ್ರು ಏನೇನೋ ಮಾಡ್ತಾರೆ. ಆದ್ದರಿಂದ ನಾವು ಈ ವಿಚಾರವನ್ನು ಹಿಂದಕ್ಕೆ ಹೇಳೇವು, ಇನ್ನೂ ಮುಂದೆ ಹೇಳೋದಿದೆ. ಈ ದಿನ ಹೇಳಿದರೆ ನೀವು ತರಬೇಕು. ಅಂದ್ರೆ ಆನಂದ ತಾರತಮ್ಯವನ್ನು ಹೇಳುವ ಶ್ರುತಿಗಳ ನಾವು ಮೊದಲೇ ಹೇಳಿದೆವು. ಅದಕ್ಕೆ ಅವ್ರಿಗೇನು ಉತ್ತರ ಬಂತು? ಅದಕ್ಕೆ ನಮ್ಮ ಉತ್ತರ ಏನು ಬಂತು? ಮೋಕ್ಷದ ವಿಷಯ ಇದೆ. ಮೋಕ್ಷ ವಿಷಯ ಅಂದಕ್ಕೇನು? ಆಧಾರ ಏನು? 2. ಒಂದು ಕಾಮ ಮೊದಲಾದ ಷಡ್ವೈರಿಗಳಿಂದ ಪಡಿಸಿಕೊಳ್ಳಲು ಪಡೆದೇರು. ಇನ್ನು ದಿನ ಹತರಾಗ್ತದೆ. 24 ತಾಸಿನಾಗ ನಮ್ಮನ್ನು ಶಿಡ್ಡರೇ ಬರ್ತದ, ಕಾಮರೇ ಬರ್ತದ, ಲೋಭರೇ ಬಂದಿರ್ತದ, ಏನೇನೋ ಒಮ್ಮೊಮ್ಮೆ ಹೊಡ್ಸೊಂಡದೇ ಗೊತ್ತಿರಂಗಿಲ್ಲ. ಹಾಗಾಗಿ ನಮ್ಮ ಆ್ಯಕ್ಷನ್ಗಳೇ ಗೊತ್ತ. ಆದ್ದರಿಂದ ಅಕಾಮ ಹತತ್ವ ಔರಜಿನತ್ವ 2 ಮೋಕ್ಷದ ಅಸಾಧಾರಣ ಧರ್ಮ. ಅಂಥವರ ಆನಂದ ತಾರತಮ್ಯ ಹೇಳ. ಇದಕ್ಕೇನಂತೀರಿ ನೀವು ಅಂತ ನಾವು ಉತ್ತರ ಕೊಡ್ತೇವೆ. ಅದಕ್ಕೆ ಸಾಕಷ್ಟು ಚರ್ಚೆಗಳಾದವು. ಈಗ ಇನ್ನೊಂದು ಅವ ಏನು ಹೇಳ್ತಾನಂದ್ರೆ, ಆನಂದ ತಾರತಮ್ಯ ಹೇಳಿದ್ರೆ ಇನ್ನೊಂದು ಸಮಸ್ಯೆ ಅಲ್ಲ. ಅದು ಹಿಂದಕ್ಕೆ ಈ ಪ್ರಶ್ನೆ ಮಾಡ್ಕೊಂಡ ಉತ್ತರ ಕೊಟ್ಟ ಸ್ವಲ್ಪ ಇನ್ನೊಮ್ಮೆ ಅದನ್ನೇ ಹೇಳಿ. ಈಗ ನೀವು ಮ್ಯಾಲೆ ಕೊಡೋದು, ನಾ ಕೆಳಗೆ ಕೊಡೋದು, ನಿಮಗೆ ಒಳ್ಳೆಯ ಟ್ರೀಟ್ಮೆಂಟು ಹೇಗೆ ನಮ್ಮ ಸಾಧಾರಣ, ನಿಮ್ಗೆ ಅತ್ಯಂತ ಸ್ಪೆಷಲ್ ಟ್ರೀಟ್ಮೆಂಟು, ನಮಗೆ ಜನರಲ್ ಟ್ರೀಟ್ಮೆಂಟ್. ನೀವು ಒಳ್ಳೆಯ ಕಾರು ಹೆಲಿಕಾಪ್ಟರ್ ತಿರುಗಾಡೋದು, ನಾವು ಸಾಕಿನ ತಿರುಗಾಡೋದು. ಲೋಕದಾಗ ಇವೆಲ್ಲ ನೋಡಿ ಒಮ್ಮೆ ಮನಸ್ಸಾಗಲೇ ಬಂದು ಹೋಗ್ತದೆ. ಏನಪ್ಪ ನಾವು ಹಿಂಗೆ ಅವ್ರು ಹಂಗೆ, ಏನು ನಮ್ಮ ಹಣಿವಾರ ಹೀಗೆ ಆಯಿತು. ಇನ್ನೊಬ್ಬರೇ ಭಯಂಗಿಲ್ಲ, ತನ್ನ ಹಣಿಗಳು ಸೋತ ನಮ್ಮ ಹಣಿವಾರ ಇಷ್ಟೇ ಅದು. ಅವರ ಅರ್ಥಾತ್ಮಟ್ಟು ಮನಸ್ಸಾಗ ಬಂದು ಹೋಗ್ತಾ ಇಲ್ಲ. ಹೇಳಿ ನಾನೂ ಕೂಡ ಅವಸ್ಥಾ ಪಡೆದಿಲ್ಲ, ನಾನು ಪಡೀಬೇಕು ಅಂತ ಒಬ್ಬ ಸಾತ್ವಿಕ. ಇಲ್ಲ ಅವನಿಗೆ ಏನು ದೊಡ್ಡ, ಅವೇನು ದೊಡ್ಡಿದ್ದಾನವ, ನಾನು ಕೂಡಿ ಸಾರಕ್ಕೆ ಬರ್ತೀವೋ ಅವ ಹಂಗೆ ರೊಕ್ಕ ತಿಂದು ಮುಂದೆ ಬಂದ ನೋಡಿ ಮಾತ್ಸರ್ಯ. ಅತಿ ಸಿಟ್ಟಿನಿಂದ ಹೋಗಿ ಅವನೇ ಹೊಡೆದು ರೊಕ್ಕ ತೊಗೊಂಡು ಬರೋದು ಪುಣ್ಯ ಕ್ರೋಧ. ಇನ್ನು ಲೋಕದಾಗ ನೋಡ್ತೀವಿ. ಇದಕ್ಕೆಲ್ಲ ಕಾರಣ ಯಾವ್ದು ಹೇಳ್ರಿ? ತಾರತಮ್ಯ. ಕಾಮ ತಾರತಮ್ಯದ ಹೋದ ಎಲ್ಲ ಈಕ್ವಲ್ ಟ್ರೀಟ್ಮೆಂಟ್ ಇದ್ದ, ಅಲ್ಲಿ ಯಾರಿಗೂ ಏನು ಗದ್ದೆ ಇರಂಗಿಲ್ಲ. ಅದ ಕಾರಣ ನೀವು ತಾರತಮ್ಯವನ್ನು ಹೇಳಿದರೆ ಮೋಕ್ಷದಲ್ಲಿ ಇವೆಲ್ಲ ಬರ್ತಾವೆ. ಮೋಕ್ಷದಲ್ಲಿ ಈ ಎಲ್ಲ ಜಗಳಕ್ಕೆ ಮೂಲ ಕಾರಣ ಯಾವುದು? ತಾರತಮ್ಯ, ಮೇಲು ಕೀಳು ಇತ್ಯಾದಿ.
ಅದನ್ನೇ ನಾವು ಮೋಕ್ಷೊಳಗೆ ಇಲ್ಲ ಅಂತ ಅಂದ್ಬಿಟ್ರೆ ಬರಂಗಿಲ್ಲ ಅವು. ಈಗ ಅವನ ವಾದ ನಮ್ದಲ್ಲ, ಅವನ ವಾದ ಇದು. ರಾಮಾನುಜದ ಮೂರು ನಾಮ ವೆಂಕಪ್ಪ, ವೆಂಕಪ್ಪನ ವಾದಲ್ಲ, ವೆಂಕಪ್ಪನ ಪೂಜೆ ಮಾಡೋರು ವಾದ. ವಿಶಿಷ್ಟ. ಹಾಂ, ಹಿಂಗೆಲ್ಲ ಆಯ್ತು. ನಾವು ಮೂರು ನಾಮದಾರೆ ಮತ್ತೆ 1 2 4 ಹಂಗಾದ ಕೆಲಸ. ನಮ್ಮ ಕಡೆ ಗಂಧ ಹಂಗಾದ ಅಕ್ಷಂತೆ ಅಲ್ಲಿಯೂ ತಾರ್ತ. ಆದ್ದರಿಂದ ಈ ರಾಮಾನುಜರು ಆಗಲಿ ಬೇರೆಯವರಾಗಲಿ ತಾರತಮ್ಯ ಯಾಕೆ ಒಪ್ಪಂಗಿಲ್ಲ ಅಂತ ಜಗಳಕ್ಕೆ ಮೂಲ ಕಾರಣ ತಾರತಮ್ಯನೇ ಅಲ್ಲ. ಅದಕ್ಕೆ ನಮ್ಮವ್ರು ಉತ್ತರ ಕೊಡ್ತಾರೆ. ಅದಕ್ಕೆ ಉತ್ತರ ನಮ್ಮವ್ರು ಉತ್ತರ ಅವಾಗ ನಿಶ್ಚೇಷಗತ ದೋಷಾಣ ಬಹುಭಿರ್ಜನ್ಮ ಪುನಃ ಶಾದಪರೋಕ್ಷಂ ಮೇ ಹರೇ ವೇಷಯಿರ್ಷಾದಿಸ್ತತಃ ಕುತಃ ಭವೇಯುರ್ಯದಿ ಚೇಷ್ಯಾದ್ಯ ಸಮೇಶ್ವಪಿ ಕುತೋ ನ ತೇ. ಭಗವಂತರ ನಿಶ್ಶೇಷಗತ ದೋಷಾಣ ಬಹುವಿಃ ಜನ್ಮವಿ, ಅನೇಕ ಜನ್ಮಗಳಿಂದ ಸಾಕಷ್ಟು ಸಾಧನಗಳನ್ನು ಮಾಡಿ ಗತದೋಷಾಣ ಸಂಪೂರ್ಣವಾಗಿ ದೋಷಗಳನ್ನು ಕಳ್ಕೊಂಡು ಅಂದರೆ ಪುನಃ ಮತ್ತು ಆ ಜ್ಞಾನಿಗಳಿಗೆ ಹರೇ ಆ ಶ್ರೀಹರಿಯ ಅಪರೋಕ್ಷಂ ಪ್ರತ್ಯಕ್ಷವು ಪ್ರತ್ಯಕ್ಷ ಆಗ್ತದೆ. ನಾವು ಸಾಧನ ಮಾಡಿ ಈಗೆಲ್ಲ ಪಾಠ ಹೇಳೋದಲ್ಲ, ಇದು ಅಪರೋಕ್ಷ ಜ್ಞಾನದ ತಯಾರಿ ಆಗ್ತದೆ. ಅನುಬಂಧಾದಿಧ್ಯಾಯ ಎಂಬ ಸೂತ್ರದೊಳಗೆ ಭಗವದ್ ಭಕ್ತಿನೇ ಕಾರಣ ಅಂತ ಹೇಳಿದರು. ಇದು ತನ್ನ ಮೂಲಕವಾಗಿ ದ್ವೇಷ ಈರ್ಷ್ಯಾದಿ, ದ್ವೇಷ ಮತ್ತು ಈರ್ಷ್ಯ ಈ ಮೊದಲಾದವುಗಳು ಹೆಂಗೆ ಬರ್ತದೆ? ಇಷ್ಟು ಅಪರೋಕ್ಷ ಜ್ಞಾನ ಮಾಡ್ಕೊಂಡ್ಮೇಲೆ ಹೆಂಗೆ ಬರ್ತದೆ? ಅಪರೋಕ್ಷಂ ಹಿ ಹರೇಹೇ, ಹರೇಹೇ ಅಪರೋಕ್ಷಂ ಹಿಂಗೆ ಹತ್ಕೋಬೇಕು ಅನ್ವಯ. ದೇವರ ಅಪರೋಕ್ಷ ಜ್ಞಾನ ಪೂರ್ಣ ಆದ ಮೇಲೆ ಈರ್ಷ್ಯಾದಿ ತತಃ ಕುತಃ, ಈರ್ಷ್ಯಾದಿಗಳು ಹೆಂಗೆ ಬರ್ತಾವ? ಇಲ್ಲ, ಇದು ಅಲ್ಲ, ಇದು ಇಲ್ಲಿಯೂ ಆಯಿತು. ಮೋಕ್ಷೊಳಗೆ ಪರ್ಮನೆಂಟ್ ಅಪರೋಕ್ಷ ಇಲ್ಲಿ ಇರಂಗಿಲ್ಲ. ಅದಕ್ಕೆ ಅವೇನಂತಾರ, ಇಲ್ಲ ದ್ವೇಷ ಈರ್ಷ್ಯಾದಿಗಳು ಇದ್ದಾಗ ಇವೆಲ್ಲ ಬರ್ತಾವ, ಸಂಸಾರದಾಗ ಇವೆಲ್ಲ ಬರ್ತಾವ ದ್ವೇಷ ಈರ್ಷ್ಯಾದಿ. ಮೋಕ್ಷೊಳಗೆ ಇರಂಗೇ ಇರೋದು ದ್ವೇಷ ಈರ್ಷ್ಯ. ಅದಕ್ಕೆ ಅಲ್ಲೇ ಬರಂಗಿಲ್ಲ. ಅದಾದ್ಮೇಲೆ ಮೋಕ್ಷ ಆಗಿದೆ, ದೋಷರಹಿತ ಆದ್ಮೇಲೆ ಮೋಕ್ಷ. ಹಾಗಾದ್ರೆ ಭಾಳ ಸರಿ ನಮ್ಮ ಉತ್ತರ ಕೊಟ್ಟಂಗೆ ಆಯ್ತು ನೀವು. ಅಂದ್ರೆ ಅಂತೂ ನಮ್ಮ ದ್ವೇಷ ಈರ್ಷ್ಯಾದಿಗಳಿಗೆ ತಾರತಮ್ಯ ಕಾರಣ ದ್ವೇಷ ಈರ್ಷ್ಯ ಸಂಸಾರ ಕಾರಣ. ನಮ್ಮ ನಿಮ್ಮ ದ್ವೇಷ ಈರ್ಷ್ಯಾದಿಗಳಿಗೆ ಈ ಸಂಸಾರ ಅವಸ್ಥಾ ಕಾರಣ, ತಾರತಮ್ಯ ಕಾರಣ, ಸಂಸಾರ ಅವಸ್ಥಾ ತಾರತಮ್ಯ ಕಾರಣ ಅಂತಂದ್ರೆ ಅದಕ್ಕೆ ಆಚಾರ್ಯ ಕೇಳ್ತಾರ, ಭವೇಯುರ್ಯದಿ ಚೇತಸ ಸಮೇಶ್ವಪಿ ಕೃತೋನತೆ. ತಾರತಮ್ಯ ಇದ್ದಲ್ಲೇನೆ ದ್ವೇಷ ಈರ್ಷ್ಯಾದ ಅಂತೇಳಿ ಸಮೇಶು ಅಪಿ, ಸಮರಲ್ಲಿಯೂ ದ್ವೇಷ ಈರ್ಷ್ಯಾದನ ಇಲ್ಲ. ಈಗ ನೀವು ನೋಡ್ತಿದ್ದ ಯುದ್ಧ ನಡೆದಲ್ಲ, ಅವನು ಚೈನಾ ನಾ ಶ್ರೇಷ್ಠ ಅಂತ, ಅಮೇರಿಕಾ ನಾ ಶ್ರೇಷ್ಠ ಅಂತ, ರಷ್ಯಾದ ನಾವೆಲ್ಲ ಈಕ್ವಲ್ ಅಂತ. ಮತ್ತು ಅವರಲ್ಲಿ ಯುದ್ಧ ನಡೆದದ್ದೇ ಅವರಲ್ಲಿ ಜಗತ್ತಿನಾಗ ಇನ್ನೊಂದು ಅದರಿ ಉಲ್ಟಾ ತಾರತಮ್ಯದಲ್ಲಿ ಯುದ್ಧ ಭಾಳ ಇರಂಗಿಲ್ಲ. ಎಲ್ಲ ಸಮ ಇದ್ದಲ್ಲೇನೆ ಯಾವ ಒಬ್ಬ ಫಸ್ಟ್ ಬಂದ, ಇನ್ನೊಬ್ಬ ಬಂದ. ಖರೆ ಅಂದ್ರೆ ಅವ್ ನನ್ನ ಲೆವೆಲ್ ಅಲ್ಲ, ಮ್ಯಾಲ ಹೋಗಿ ಮಾತು ಹಾಕ್ಸ್ಕೊಂಬಂದ. ಇವು ಸಾಮಾನ್ಯ ಪಾಸ್ ಆದದಿಂತ ಮಾತಾಡ ರೇಸ್ನಾಗೆ ಸಮರಲ್ಲಿಯೂ ಈ ಜಗಳ ಭಾಳ ಇರ್ತಾವೆ. ಸಮವಾಗಿ ಒಳ್ಳೆ ಇಬ್ಬರದು ಪ್ರಾಕ್ಟೀಸ್ ಡಾಕ್ಟರ್ದು ಒಂದೇ ಇರ್ತದೆ, ಇಬ್ಬರದು ಪಂಡಿತರದು ಪ್ರಾಕ್ಟೀಸ್ ಒಂದೇ ಇರ್ತದೆ. ಅವಾಗ
ಅವರೊಂದು ಹೇಳ್ತಾರೆ, ಇಲ್ಲ ಅಷ್ಟು ಅವ್ರು ಹೇಳ್ಯಾರ ಕಡೆ ಅಷ್ಟು ಸ್ವಾರಸ್ಯ ಇಲ್ಲ. ಅವರು ಪಂಡಿತರು ಇದ್ದಾರೆ, ನನ್ನಷ್ಟು ಅಲ್ಲ ಪಂಡಿತ. ಬಟ್ ಡಾಕ್ಟರ್ ಹೇಳ್ತಾರೆ, ಇಬ್ಬರದು ಊರೊಳಗೆ ಭಯಂಕರ ಪ್ರಸಿದ್ಧಿ ಇರ್ತದೆ. ಅವರು ಗೆಳೆಯಂದ್ರೆ ಇರ್ತಾರೆ, ಇನ್ನೂ ನನಗಿಲ್ಲ. ಇನ್ನು ಪ್ರೆಸ್ಟೇಜ್ ಇಶ್ಯೂ ಬಂದಾಗ ನನ್ನಷ್ಟು ಅಲ್ಲ, ನನ್ನಷ್ಟು. ಇನ್ನು ಸೌಂದರ್ಯದ ಒಳಗೆ ಜಗಳ ಇರ್ತದೆ. ನಾ ಸುಂದರ ಅವ ಸುಂದರ, ನಾ ಪಂಡಿತ ಅವ, ನಾ ಜ್ಞಾನಿ ಅವನು. ಇದರೊಳಗೆ ಯಾರು ಕುರೂಪಿ ಇರ್ತಾರೋ ಅಲ್ಲಿ ಅವರು ರೇಸ್ ಒಳಗೆ ಬರಂಗಿಲ್ಲ. ಕುರೂಪಿ ಇದ್ದ ರೇಸಲ್ಲಿ ಬರ್ತಾರೆ ಅಂದರೆ ಸ್ವಲ್ಪ ಸ್ವರೂಪ ಇದ್ದವರೇ ಬರ್ತಾರೆ. ಮತ್ತು ಜಗತ್ತಾಗ ಸಮ ಇದ್ದಲ್ಲೇನೇ ಬಂದದಲ್ಲ ಜಗಳ. ನೀ ಆಗ ಹೇಳಿದೆ ತಾರತಮ್ಯದ ಜಗಳ ಬರ್ತ ಅಂತ ಆಚಾರ್ಯ ಹೇಳಿದ್ರು. ಸಮೇಶಪಿ ಕುತೋನತೆ, ಸಮರಲ್ಲಿಯೂ ಜಗಳಿ ಅಸೂಯ ಈರ್ಷ್ಯ ಇಲ್ಲ ಅಂತ ನೀ ಹೆಂಗೆ ಹೇಳ್ತಿದ್ದ. ಸಮರಲ್ಲೂ ಕಂಡ ಜಗತ್ತಾಗ. ಮತ್ತು ಉಲ್ಟಾ ಅವರಲ್ಲೇ ಹೆಚ್ಚಿರ್ತದೆ. ಅವ್ನಿಗೆ ಹೆಂಗೆ ನನಗಿಂತ ಕೆಳ ಮಾಡ್ಬೇಕಂತ. ಸಮೇಶ್ವಪಿ ಈ ನೋಡಿ, ಅಮೇರಿಕಾದವರು ತಾವು ಈ ಸುಪ್ರೀಂ ಅಂತ ತಿಳ್ಕೊಂಡ್ಬಿಟ್ಟಾರ, ಸ್ವಯಂ ಘೋಷಿತ. ಇನ್ನು ಇನ್ನೊಂದು ರಾಷ್ಟ್ರ ಅದು ಸರಿಸಮಾನ ಆಗ್ತದ ಅಂತ ಲೆವೆಲ್ದಾಗ ಬಂತಂದ್ರೆ ಹೆಂಗಾರ ಮಾಡಿ ಅದನ್ನು ಕೆಲಸ ನಮ್ಮ ಸಮಾನ ಆಗ್ಬಾರ್ದು. ಅವರು ಈಗ ಅಮೇರಿಕಾ ಲೆವೆಲ್ ಬಂದದ ಜನ ಅನ್ಲಿಕ್ಕಂತಂದ್ರೆ ಅದೇನಾಯ್ತು, ಈಗ ಜಗಳ ಶುರುವಾಯ್ತು. ನಮ್ಮ ಸಮಾನ ಹೆಂಗಾಗ್ತಾನ. ನಿನ್ನೆ ಮೊನ್ನೆ ನನಗೆ ಕೆಳಗೆ ಊಟ ಕೂಡ ನನ್ನ ಮಗಳು ಬಂದು ಕೂದ ಅಂದ್ರೆ ಏನ್ರಿ ಇದು? ಏನಿದೆ ಹೇಳ ಕೇಳ ಯಾರಿಲ್ಲ ನೋಡಿ. ಸಮ ಇದ್ದರೆ ಜಗಳ ಶುರುವಾಗ್ತಾವ. ಸುಮ್ಮನೆ ಅಲ್ಲೆಲ್ಲ ಇದ್ದರೆ ಯಾರು ಸಂಜೆ ಹೇಳಿರಂಗಿಲ್ಲ. ಈಗ ಆಚಾರ ಅಂತಾರ ತಾರತಮ್ಯನೇ ದ್ವೇಷಕ್ಕೆ ಕಾರಣ ಆಗಿರ್ತಂದ್ರೆ ಸಮನೂ ದ್ವೇಷಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಯಾವ ಇಲ್ಲಿ ಮೋಕ್ಷಾವಸ್ಥೆಯಲ್ಲಿ ಅಸೂಯ ದ್ವೇಷ ಇರಂಗೇ ಇಲ್ಲ. ಅದೇ ಉತ್ತರ ನಮ್ಮದು. ಅಂದ್ರೆ ಏನಾಯ್ತು, ಈಗ ಅಸೂಯ ದ್ವೇಷ ಇತ್ಯಾದಿಗಳಿಗೆ ಕಾರಣ ಯಾವುದು? ತಾರತಮ್ಯ ಸಾಮ್ಯ ಕಾರಣ ಅಲ್ಲ, ಅಕಾಮ ಹತತ್ವ. ಅಲ್ಲಿ ಪ್ರಕೃತಿಯ ಬಂಧ ಇಲ್ಲದೇರು, ಯಾರಿಗೆ ಅಜ್ಞಾನ, ವಿಪರೀತ ಜ್ಞಾನ, ಇವೆಲ್ಲ ಈ ಅಸವ್ಯ ಕಾರಣ. ನಮ್ಗೆ ಅಜ್ಞಾನ ಇರ್ತದೆ. ನಾನು ನೀವು ಇಬ್ಬರು ಸಮಾನ ನಾ ತಿಳ್ಕೊಂಡಿರ್ತೀವಿ ಅಜ್ಞಾನದಲ್ಲಿ. ನಿಜವಾಗಿ ನಿಮ್ಮ ಯೋಗ್ಯತಾ ಏನಂತ ನನಗೆ ಗೊತ್ತಿರ್ತದೆ. ದೊಡ್ಡವರು ನಾ ಸಣ್ಣವರು, ದೊಡ್ಡವರು ಸಣ್ಣವರು ಅಂತ ತಾನೇ ತಿಳ್ಕೊಂಡಾಗ ಅಲ್ಲಿ ಬೇಸರಂಗಿಲ್ಲ. ಮನೆ ದೃಷ್ಟಾಂತ ಕೊಟ್ಟಿಲ್ಲ. ಎಲ್ಲಿ ನಮಗೆ ಚಲೋ ಜ್ಞಾನ ಅದ ಅಲ್ಲಿ ಅಸೂಯ ಬರಂಗಿಲ್ಲ. ಹೆಂಗೆ ಹೇಳಿದೆ, ಮಂತ್ರಾಲಯಕ್ಕೆ ಹೋಗಿ ರಾಯರ ಭವ್ಯವಾದಂಥ ಬಂಗಾರ ತೋತ್ಸವ ನೋಡ್ತಿರ್ತೀವಿ. ಆ ಮೂರ್ತಿ ತಂದು ಇಡ್ತಾರ, ಆನಂದ ಪಡ್ತಾರೆ ಎಲ್ಲರೂ ಮಾಡ್ತಾರೆ. ಅಯ್ಯೋ ನನಗ್ಯಾಕೆ ಕೂಡಿಸೋದ್ರಲ್ಲಿ ರಾಯರಿಗೆ ಒಂದೇ, ನನಗೂ ಸ್ವಲ್ಪ ಜ್ಞಾನ ಕೂಡಿಸಿ ಹೇಳಿದ್ದೀನಿ ಅಂತ ನಿಮ್ಗೆ ಎಂದ ಸ್ವಲ್ಪೇ ಭಾವನಾ ಬರ್ತೇನೆ. ಯಾಕೆ ಬರಂಗಿಲ್ಲ ಹೇಳಿ? ನಾನು ಅತೀ ಕೆಳಗ, ಅವ್ರು ಅತ್ಯಂತ ಜ್ಞಾನ ಅಂತ ನೀವು ಜ್ಞಾನ ಆಗಿಬಿಟ್ಟದು. ಎಲ್ಲಿ ತನ್ನ ಯೋಗ್ಯತಾ ಇನ್ನೊಬ್ಬರ ಯೋಗ್ಯತಾ ಡಿಸೈಡ್ ಆಗ್ಯದ ಅಲ್ಲಿ ಮನುಷ್ಯ ಏನು ಮಾಡ್ತಾನ, ಅಲ್ಲಿ ರೇಸ್ ಒಳಗೆ ಹೋಗಂಗೆ ಇಲ್ಲ. ಅಂದೇನಾಯ್ತು, ಅಸೂಯ ಈರ್ಷ್ಯ ದ್ವೇಷಗಳಿಗೆ ಕಾರಣ ಯಾವುದು? ಈ ಸ್ವಾಮಿಗಳು ಪಾಪ ಪೂಜೆ ಮಾಡ್ತಿರ್ತಾರೆ. ನನಗೆ ಯಾಕೆ ಮಾಡಂಗಿಲ್ಲ ಅಂದ್ರೆ ಅವ್ರಿಗೆ ಮಾಡಿದ್ರೆ ಹೆಂಗೆ, ಅವ್ರಿಗೆ ಮಾಡಿದ್ರೆ ಹೆಂಗೆ? ಇದು ನಾವು ನಿನಗೂ ಮಾಡ್ತಾರೋ ಶಾಸ್ತ್ರದ ದಿವಸ ಅದೇ ಹೋಪ ಮಾಡ್ಯಾರ. ನಮ್ಗೆ ಯಾರೋ ಒಬ್ಬರು ಸುಮ್ಮನೆ ಜಾಸ್ತಿ ಒಂದು ಬೇಕಾಯ್ತು ಒಳಗೆ ಕೇಳಿನಾಗ ಒಬ್ಬರು ದೊಡ್ಡ ಶ್ರೀಮಂತರು ನಮ್ಮ ಶಾರಿಗೆ 50 ವರ್ಷದಿಂದ ಅಲ್ಲಿ ಮುಂಬೈ ಬಿಲ್ಡಿಂಗ್ ಕಟ್ಟಾರ ಎದುರಿಗೆ. ಅದು ಹೊಂಟది. ಅಲ್ಲೇ ಅವಾಗಳೆಲ್ಲ 10 ಸಾಲ ಕೊಟ್ಟಿದ್ರು. ಸರ್ ನಮ್ಮ ಪ್ರಾರ್ಥನಾ ಅದು ನಮ್ಮ ಹೆಸರು ಹಾಲು ಕಟ್ಟಿಸ್ತದೆ. ಅಲ್ಲಿ ಪಂಡಿತರು ಅಲಂಕಾರ ಕೊಟ್ಟು ಆಯಿತು. ಬಿಲ್ಡಿಂಗ್ ಆಗ್ತದೆ ಅಥವಾ ಪಂಡಿತರು ಅಲಂಕಾರಕ್ಕೆ ಹಾಕಿದ್ರು. ಅಲ್ಲೆಲ್ಲ ತಮ್ಮ ಚೀಲ ಎಲ್ಲ ಇಟ್ಕೊಂಡಿರ್ತಾರೆ. ನಡ್ರಿ ಎಲ್ಲ ಇದು ಅಲಂಕಾರಕ್ಕೆ ಕೂತಾರೆ. ನಡ್ರಿ ಹಾಕಿ ಕೂತಾವ. ಮ್ಯಾಲ ಕೂತ್ರಿ, ಮ್ಯಾಲ ಹೋದ್ರು. ಅದ್ರಾಗ ಒಂದು 8-10 ಮಂದಿ ವೈದಿಕ ಬ್ರಾಹ್ಮಣರು ಇರ್ತೀವಿ.
ಪಂಡಿತರು ಇರಂಗಿಲ್ಲ, ಬರೀ ಇದು ತೆರಿಗೆ ಬಿಟ್ಕೊಂಡು ಪೌರೋಹಿತ ಮಾಡಿಸ್ತಿರ್ತಾರೆ. ನಿಜ. ಅವರು ಕೂತಿರ್ತಾರೆ, ಅವರು ಹೊರಗೆ. ಸಾಮಾನ್ಯ ಮಂದಿಗೆ ಒಂದು ಇವರೇ ಪಂಡಿತರು. ಕಂಕಾಚಾರ ಅವ್ರ ಅಲಂಕಾರ ಕೂತ್ಕೊಂಡಾಗ ನೀವಲ್ಲಿ ಅಲಂಕಾರ ಪೂರ ಕೊಡ್ಬೇಕಿಲ್ಲ ಕ್ಲಾಸ್ ಸರ. ಮತ್ತು ನಿಮ್ಗೆಲ್ಲ ಅಲಂಕಾರದೊಳಗೆ ಇದೆ ಏನು ಹೇಳಬೇಕು ಅಂದರೆ ಅವರೆಲ್ಲ ಪಂಡಿತರು, ಮತ್ತು ನೀವು ಪಂಡಿತರು. ಸಾಮಾನ್ಯ ಮಂದಿಗೆ ಎಲ್ಲರೂ ಪಂಡಿತರು ಪುರೋಹಿತರೆಲ್ಲ ಒಂದೇ ತಿಳ್ಕೊಂಡಿರ್ತಾರೆ. ಆಗ ಮಾತು ಕೇಳಿಕತ್ತ ಅವಾಗ ಒಬ್ಬರು ಚಟುವಟಿಕೆ ಬ್ರಾಹ್ಮಣರು ಇದ್ರು. ಇಲ್ಲ ನಮಗೆ ಸ್ವಾಮಿಗಳು ಹೇಳ್ಯಾರ ನೀವು ಪಶ್ಚಾತ್ ಅಲಂಕಾರ ಅಂತ ಹೇಳ್ಯಾರ, ಅದಕ್ಕೆ ನೀವು ಪಶ್ಚಾತ್ ಅಲಂಕಾರದವರು ಈ ಕೂಡಬೇಡ. ಪಶ್ಚಾತ್ ಅಲಂಕಾರ ಸುಮ್ ಕೊಡಂಗೆ ಅದು. ಪಶ್ಚಾತ್ ಅಲಂಕಾರ ಈಗೇನು ಕೂತಾರ ಈಗ ಅಲಂಕಾರಕ್ಕೆ ನಾವು ಈಗೇನು ಕೂತಾರ ಇವ್ನ ಅಲಂಕಾರಕ್ಕೆ ನಾಲ್ಕು ಗೊತ್ತಾಯ್ತಿಲ್ಲ. ಇವ್ರು ತಿಳ್ಕೊಂಡ ಮೇಲೆ ಪಿ ಪೂರ್ವ ಪಂಕ್ತಿ ಅಂದ್ರೆ ಇಲ್ಲಿ ಕೂತ ಇವ್ರ ಅಲಂಕಾರಕ್ಕೆ ನಾವು ಕೂಡೋದು ಅಂದ್ರೆ ಪೂರ್ವ ಪಂಕ್ತಿ ಕೂಡ ಅವ್ರು ಇಲ್ಲಿ ಕೂಡಿಗೆ ಬರಂಗಿಲ್ಲ, ಇಲ್ಲಿ ಕೂತಾರ ಅಲ್ಲಿ ಬರಂಗಿಲ್ಲ. ನೀವು ಇವ್ರ ಅಲಂಕಾರಕ್ಕೆ ಕೂಡ್ತೀರಿ ಶಾಸ್ತ್ರಿ ಪಾಪ ಬ್ರಾಹ್ಮಣ ಕೊಡ್ಬೇಕಾಯ್ತು. ಈಗೆಲ್ಲ ಅಲಂಕಾರ ತಾತ್ಪರ್ಯ ಏನಂದ್ರೆ ತಾರತಮ್ಯ ಎಲ್ಲ ಕಡೆ ಇದ್ದೇ ಇರ್ತದೆ. ಆದರೆ ಸ್ವಾಮಿಗಳು ದೊಡ್ಡವರು ಜ್ಞಾನಿಗಳು ಅವ್ರಿಗೆ ಸನ್ಮಾನ ಆಗೋ ಹೇಳಕ್ಕೆ ನಮ್ಗೆ ಜ್ಞಾನ ಇರ್ತದೆ, ಅವ ನಮ್ಗೆ ಮಾತ್ಸಲ್ಯ ಬರೋಂಗಿಲ್ಲ. ಅದು ಸಂತೋಷ ಆಗ್ತದೆ. ಇಂಥ ಜ್ಞಾನಿಗಳ ಶಿಷ್ಯರು ನಾವು, ಇಂಥ ಜ್ಞಾನಿಗಳ ಅನುಯಾಯಿಗಳು ನಾವು ಅಂತ ನಮಗೇನಾಗ್ತದೆ ಸಂತೋಷ ಆಗ್ತದೆ. ಆದ್ದರಿಂದ ಜಗತ್ತಿನೊಳಗೆ ಅಸೂಯ ಈರ್ಷ್ಯಾದಿಗಳಿಗೆ ಕಾರಣ ತಾರತಮ್ಯವಲ್ಲ, ಸಮತ್ವನೂ ಅಲ್ಲ, ಕಿಂತು ಶುದ್ಧ ಜ್ಞಾನ ಇದ್ದಾಗ ಈ ಅಸೂಯನೇ ಬರಂಗಿಲ್ಲ. ತನ್ನನ್ನು ತಾನು ತಿಳಿದ ಮೇಲೆ ಇನ್ನೇನು ಅದಲ್ಲ. ತನ್ನನ್ನು ತನ್ನೊಳಗಿದ್ದ ಪರಮಾತ್ಮನನ್ನು ತಾನು ಯಾರಂತ ತಿಳ್ಕೊಂಡಾಗ ಇನ್ನೇನೇನೆ ಎಲ್ಲವೂ ಗೊತ್ತಾಗ್ಬಿಡ್ತದ. ಆದ್ದರಿಂದ ಸಮೇಶ್ವಪಿ ಕುತೋನತೆ ಅಂತ ಆಚಾರ್ಯ ಕೇಳಿದರು. ತಾರತಮ್ಯವೇ ದ್ವೇಷಕ್ಕೆ ಕಾರಣ ಆಗ್ತಿತ್ತಂದ್ರೆ ಸಮದಲ್ಲಿಯೂ ದ್ವೇಷದನೋ ಇಲ್ಲ. ಅವ ಉತ್ತರ ಹೇಗೆ ಕೊಡಬೇಕು? ಹೇಗೆ ಕೊಡಬೇಕು? ಅಜ್ಞಾನ ವಿಪರೀತ ಜ್ಞಾನಾದಿಗಳೇ ಕಾರಣ. ದೋಷಗಳಿಗೆ ಕಾರಣ ತಾರತಮ್ಯ ಅಲ್ಲ, ಅಜ್ಞಾನ. ನೋಡ್ರಿ ಆಚಾರ್ಯ ಇನ್ನಿಷ್ಟ ಉತ್ಸಾಹ ಮಾಡ್ತಾರೆ. ತಪ್ಯಮಾನ ಸಮಾನ್ ದೃಷ್ಟ ದ್ವೇಷೇರ್ಷಾದಿಯುತಾಪಿ ದೃಶ್ಯಂತೆ ಬಹವೋ ಲೋಕೆ ದೋಷ ಏವಾತ್ರ ಕಾರಣಂ. ತಪ್ಯಮಾನ ಸಮಾನ ದೃಷ್ಟ ತಪ್ಯಮಾನ ತಮ್ಮ ಸಮಾನರಾಗಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಮುಂದೆ ಹೊಂಟಾಗ ಸಿಟ್ಟು ಬರ್ತಾರಂತ. ನೋಡಿ ನಾವು ಇಲ್ಲಿ ಒಂದೇ ಇದ್ದೀವಿ, ಒಬ್ಬಗೆ ಕರೆದ ಮ್ಯಾಲ ಕೊಟ್ಟಾರ ಏನಿದು ತಾಪ ಆಗ್ತದ. ತಪ್ಯಮಾನ ಸಮಾನ ದೃಷ್ಟ ಕರೆಯೋದ್ರೆ ಕೆಳಗಿನವ್ರನ್ನ ಮ್ಯಾಲ ಕೂಡ್ಸದೆ ನಾವು ಕೆಳಗೆ ಇರ್ತೀವ, ನಮ್ಮ ಕಣ್ಣಿದ್ರಿಗೆ ಮ್ಯಾಲ ಕೂಡ್ಸೋದು ಪಂಡಿತರು ಕೂತಾರ. ಸಮಾನವಾಗಿ ಹೊಂಟದ ಅವಾಗ ಯಾಕಂದ ಇವು ಪುರೋಹಿತ, ಇವು ಸುಧಾ ಪಂಡಿತ. ಸುಧಾ ಪಂಡಿತ ಮ್ಯಾಲ ಪುರೋಹಿತ ಸೋಂಕೊಂಡ್ಬಿಡ್ತಾರೆ. ನಾವು ಪುರೋಹಿತರು ನಾವೇನು ಓದೇ ಇಲ್ಲ. ಒಬ್ಬ ಸುಧಾ ಪಂಡಿತನನ್ನು ಮ್ಯಾಲ ಕರೆದು ಇನ್ನೊಬ್ಬರಿಗೆ ಕೊಡಿಸಿದ್ರೆ ಜಗತ್ಸರವಾಯ್ತು. ನಾ ಏನು ಕೇಳಿದ್ದೆ, ನಾನು ಓದಿಲ್ಲ. ಬೇಕಾದ್ರೆ ಹಚ್ಚರಿ ಪೆಟ್ಟು, ಅವನು ಹೇಳಿ ನಾನು ಹೇಳಿ ಹಿಂಗೆ ಶುರುವಾಯ್ತು. ಈಗ ತಪ್ಯಮಾನ ಸಮಾನ ದೃಷ್ಟ ಅದೇನೋ ತನ್ನ ಸಮನಾದಂಥ ವ್ಯಕ್ತಿಯನ್ನು ನೋಡಿ ಒಳಗೆ ತಾಪ್ ಮಾಡ್ಕೋತ ದ್ವೇಷ ಈರ್ಷ್ಯಾದಿಯುತಾಪಿ. ದ್ವೇಷ ಮತ್ತು ಈರ್ಷ್ಯಾದಿಗಳು ಬರ್ತಾವೋ ಇಲ್ಲ. ಯಾರು ಕುಡ್ಸಾರ ಅವನ ಮ್ಯಾಲ ಅವನೊಂದು ಕೈ ನೋಡ್ತಾನೆ, ಕುಡಿಸ್ತವನು ನೋಡ್ತಾರ, ಬೇಕಾದ್ರೆ ನೋಡೇ ನೋಡ್ತಾನ. ಅವ ಯಾರು ಕುಡಿಸ್ತಾನ? ದೃಶ್ಯಂತೆ ಬಹೋ ಲೋಕೆ. ಲೋಕದಾಗ ಹಿಂಗೆ ಭಾಳ ಕಾಣಿಸ್ತಾವಿಲ್ಲ. ದೋಷ ಏವಾತ್ರ ಕಾರಣ. ಇಲ್ಲೇ
ಅವರೊಳಗಿದ್ದಂಥ ದೋಷಗಳೇ, ಅಜ್ಞಾನ ಮೊದಲಾದ ದೋಷಗಳೇ ಕಾರಣ. ಸಾಮ್ಯತ್ವ ಕಾರಣ ಅಲ್ಲ. ದೋಷಗಳೇ ಅಜ್ಞಾನದ ವಿಪರೀತ ಅಜ್ಞಾನಗಳೇ ಕಾರಣ. ಯದಿ ನಿರ್ದೋಷತ ತತ್ರ ಕಿಮಾಧಿಕ್ಯೇನ ದೂಷ್ಯತೆ. ಯದಿ ಒಂದು ವೇಳೆ ತತ್ರ ಅಂದ್ರೆ ಎಲ್ಲಿ, ಅಲ್ಲಿ ಅಂದ್ರೆ ಎಲ್ಲಿ, ಮೋಕ್ಷದಲ್ಲಿ ಮೋಕ್ಷೊಳಗ ದೋಷಗಳೇ ಇರಂಗಿಲ್ಲ. ಕಿಮಾಧಿಕ್ಯೇನ ದೋಷ. ಇದಾಗ ನಮ್ಮ ಒಬ್ಬರ ಮ್ಯಾಲ ಒಬ್ಬರ ಕೆಳಗೆ ಅಂದ್ರೆ ಅಟ್ಯಾಕ್ ಅಂತ ಪಡ್ತಾರೆ. ಮೋಕ್ಷದಲ್ಲಿ ಅದಕ್ಕೆ ಹಂಗಲ್ಲ, ಮೋಕ್ಷೊಳಗೆ ದೋಷ ಇರಂಗಿಲ್ಲ. ಅಲ್ವಾ ಹಾಗೆ ಮೋಕ್ಷೊಳಗೆ ದೋಷ ಇಲ್ಲ ಅಂತ ತಿಳ್ಕೊಂಡೆ ತಾರತಮ್ಯವಿದ್ದರೂ ಕೂಡ ಅವನಿಗೆ ಮಾತ್ಸರ್ಯ ಬರಂಗಿಲ್ಲ. ಯಾಕ ಮಾತ್ಸರ್ಯಕ್ಕೆ ದೋಷ ಕಾರಣ ಹೊರತು ತಾರತಮ್ಯ ಕಾರಣ ಅಲ್ಲ. ದೋಷ ಅದು ಅಜ್ಞಾನ ಮೋಕ್ಷ ಆಗಿರಂಗೆ ನಾವು ತಾತ್ಪರ್ಯ ಏನಾಯ್ತು? ಅದೇ ಉತ್ತರ. ಅಕಾಮ ತತ್ವ ಅವರಜಿನತ್ವ ಅಲ್ಲೇ ಮಧ್ಯ ಮಾತು. ಕಾಮೋಪದ್ರವಾದಿಗಳು ಮೋಕ್ಷ ಆಗಿರಂಗಿಲ್ಲ. ಹೀಗಾಗಿ ಅಲ್ಲಿ ತಾರತಮ್ಯವಿದ್ದರೂ ಅಷ್ಟೇ. ನಿರ್ದೋಷತಃ ತತ್ರ ಕಿಂ ಆಧಿಕ್ಯ ದೋಷ. ನೋಡಿ, ಆ ಮೋಕ್ಷೊಳಗೆ ನಿರ್ದೋಷತ್ವ ಇದ್ದಾಗ ಆಧಿಕ್ಯೇನ ಕಿಂ ದೋಷತೆ. ಅದು ಇದಕ್ಕಿಂತ ಹೆಚ್ಚು ಬಂದಿದ್ರೆ ಏನು ದೊಡ್ಡ ದೋಷ ಆಗ್ತದೆ? ಯದಿ ಅನ್ಯ ದರ್ಶನ ಭಾವ ಈರ್ಷ್ಯಾದಿ ವಿನಿವಾರ್ಯತೆ ಅಂತ ಹೇಳ್ತಾರೆ. ಇದು ಹೇಳಿದ್ರೆ ಅರ್ಥ ಅನ್ಯ ದರ್ಶನ ಕಡಿಯಿಲ್ಲ. ಅನ್ಯ ದರ್ಶನ ಅಲ್ಲೇ ಅನ್ಯ ದರ್ಶನ ಭಾವಾತ್ ಈರ್ಷ್ಯಾದಿ ವಿನಿವಾರ್ಯತೆ. ಒಂದು ವೇಳೆ ಮೋಕ್ಷೊಳಗ ಇನ್ನೊಬ್ಬನ ದರ್ಶನವೇ ಇಲ್ಲ, ಮೂರನೇ ಮಂಟ, ಇನ್ನೊಬ್ಬನ ಒಳಗೆ ಇಲ್ಲ, ಕಾಣಿಸಂಗಿಲ್ಲ ಅಂದ್ಮೇಲೆ ಅಲ್ಲಿ ಈರ್ಷ್ಯಾದಿಗಳು ಎಲ್ಲಿ ಬರ್ತಾವ? ನೋಡಿ ಹೆಂಗೆ ಮಾತಾಡ್ತಿರ್ತಾರೆ. ಯದಿ ಅನ್ಯ ದರ್ಶನ ಭಾವಾತ್ ಈರ್ಷ್ಯಾದಿ ವಿನಿವಾರ್ಯತೆ ಅದರ್ಶನಾತ್ ಅರತ್ಯಾದಿ ಕಥಂ ತೇನ ನಿವಾರ್ಯತೆ. ಅಂದ್ರೆ ಹಿಂಗಿದ್ದಾಗ ದರ್ಶನಾಭಾವಾದಿಗಳಂದೇ ದ್ವೇಷಾದಿಗಳು ಗಮನ ಆಗ್ತಿತ್ತು ಅಂತ. ಅವಾಗ ಏನಾಯ್ತು? ಇದು ಪೂರ್ವ ಪಕ್ಷದ ಮಾತ. ಯದಿ ಯದಿ ವಿನಿವಾರ್ಯ. ಹಾಗಾದ್ರೆ ಅನ್ಯ ದರ್ಶನಾದ ಅರತ್ಯಾದಿ ಕಥಂ ತೇನ ನಿವಾರ್ಯತೆ. ಅನ್ಯ ದರ್ಶನವೇ ಇಲ್ಲ ಅಂದಮೇಲೆ ಅವಾಗ ಅರತ್ಯಾದಿ ಕಥಂ ತೇನ, ಅವಾಗ ಅರತಿ ಸುಖನೇ ಆಗೋದು ಬೇಡ. ಹೌದು, ಯಾರೂ ಇಲ್ಲ ಅಂದ್ರೆ ಏನು? ಯಾರು ಇಲ್ಲ, ಒಬ್ಬೇ. ಅವಾಗ ಹಾಗೆ ಯಾರು ಒಟ್ಟ ಯಾರೂ ಇಲ್ಲದೆ ಇದ್ರೆ ಸುಖ ಆಗ್ತದೆ ನಿಮಗೆ. 10 ಮಿನಿಟ್ ಆಗ್ತದೆ, ತಣ್ಣಗಾಗ್ತದೆ, ಎಲ್ಲ ಮಂದಿ ಕಾಲ ಮುಗೀತು, ಆರಾಮಿದ್ದೀನು. ದಿವಸ ಹಂಗೆ ಆದ್ರೆ ಇದು ಹೊರಗೆ ಹೋಗೋಣ ನೋಡಿ, ಅದೇನಾಯ್ತು? ಅದರ್ಶನಾದ ಅರತ್ಯಾದಿ ಕಥಂ ತೇನ ನಿವಾರ. ಜಗತ್ತಿನೊಳಗೆ ಯಾರನ್ನೂ ನೋಡದೇ ಇದ್ದಾಗ ಸುಖಾದಿಗಳು ಇರಂಗಿಲ್ಲ. ನೋಡಿ ಹೆಂಗೆ ಉಲ್ಟಾ ಇದು. ಇನ್ನೊಬ್ಬರು ದೊಡ್ಡವರನ್ನು ನೋಡಿ ಹೆಂಗೆ ದುಃಖ ಆಗ್ತಾನೆ, ನಾವು ಅಸೂಯ ಬರ್ತದೆ. ಹಂಗೆ ಏನೂ ನೋಡದೇ ಇದ್ದರೂ ಸುಖ ಹೋಗ್ತು. ನಡ್ಬೇಕಬ್ಬ ಶಿಷ್ಟದ ಜೈನರು, ಬೌದ್ಧರು, ಅದ್ವೈತಿಗಳು ಅಂತ ಒಬ್ಬೇ ಇರ್ತಾನೆ. ಅದ್ವೈತ ಯಾರು ಹಂಗೆ ಅಂದ್ರೆ ಮೋಕ್ಷ ಅದೇ ಗೊತ್ತದಂದ್ರೆ ಯಾರೂ ಇಲ್ಲದೆ ಜಾಗ, ಒಟ್ಟು ಯಾರೂ ಇಲ್ಲ, ತಾವೊಬ್ಬೇ. ಅದಕ್ಕೆ ಅದರ್ಶನಾದ ಅರತ್ಯಾದಿ ಕಥಂ ತೇನ ನಿವಾರ್ಯ. ಜಗತ್ನಾಗ ಕಂಡದು ಏನೋ ಯಾರ ಒಟ್ಟಿಗೂ ಇಲ್ಲದೆ ಇದ್ದಾಗಲೂ, ಏನೇ ಯಾರೂ ಕಾಣಿಸ್ದೇ ಇದ್ದಾಗಲೂ ಕೂಡ ದುಃಖ ಆಗಿದ್ದು ಕಂಡದು.
ಅಲ್ಲಿ ದುಃಖ ಆಗಲಿ. ಬ್ರಹ್ಮಣೋಪಿ ಅರತಿರ್ದೃಷ್ಟ ಪೂರ್ವಮೇಕಾಶಿನ ಶುದ್ಧೋ ನೈವರೇಮೇ ಸಚೈಕಾಕಿ ತಸ್ಮಾತ್ ನ ರಮತೆ ಕ್ವಚಿತ್ ದ್ವಿತೀಯವೈಚ್ಛತ್ತೇನಾಸೋಕ್ತಿಶ್ರುತಯ ಊದಿರೆ ಯದೀಚ್ಛಾನೈವ ತತ್ರಾಸ್ತಿ ಇತ್ಯೇವ ತತ್ ಕಲ್ಪತೆ ವೃಷಾ ಶುತ್ಯುಕ್ತ ನಿರ್ದೋಷದೈವಂ ಕಿಮ್ನಾಂಗೀಕ್ರಿಯತೆ ಸ್ವಯಂ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನೂ ಕೂಡ ಸೃಷ್ಟಿಯಾದಿಯಲ್ಲಿ ಒಬ್ಬೇ ಇದ್ದ. ಬ್ರಹ್ಮಣೋಪಿ ಅರತಿರ್ದೃಷ್ಟ ಪೂರ್ವಮೇಕಾಕಿನ ಶ್ರುತಿ ಪರಮಾತ್ಮ ಒಬ್ಬೇ ಇದ್ದೀನಿ ಅವಾಗ ನಾನು ಇನ್ನೊಂದು ವಸ್ತು ತಯಾರು ಮಾಡಬೇಕು ಅಂತ ಅವನು ಅನಿಸ್ತದೆ ದೇವರಿಗೆ. ನಾವು ಒಬ್ಬೇ ಇದ್ದು ಹಿಂಗೆ ಇದ್ದೆ ಇಚ್ಛಾ ಮಾಡಿದಾಗ ಲಕ್ಷ್ಮೀ ಮೊದಲಾದವನ್ನು ಹುಟ್ಟಿಸಿದ, ಬ್ರಹ್ಮಾದಿಗಳನ್ನು ಹುಟ್ಟಿಸಿದ, ಜಗತ್ತು ಹುಟ್ಟಿಸಿದ. ಅದು ಆನಂದ ಬರೀತದ. ಶ್ರುತಿಗಳು ಬರ್ತದೆ ಏನ್ರಿ, ಬ್ರಹ್ಮಣೋಪಿ ಅರತಿ ದೃಷ್ಟ ಪೂರ್ವಂ ಏಕಾಕಿನ ಒಬ್ಬೇ ಮೊಟ್ಟ ಮೊದಲೇ ಸದಾಸೀತ್ ನೋ ಸದಾಸೀತ್ ತದಾನೀಂ ತಮಾಸೀತ್ ಏನೇನು ಇದ್ದಿದ್ದಿಲ್ಲ. ಏಕಃ ಅವ ಪರಮಾತ್ಮ ತದೈಚ್ಛತ ಬಹುಶ್ಯಾಂ ತಜಾಯೇ. ಅವ ಇಚ್ಛಾ ಮಾಡಿದ ನಾನು ಭಾಳ ಆಗಬೇಕು, ಒಬ್ಬೇ ಇದ್ರೆ ಇದಾಗ್ತದೆ. ಅವಾಗ ಈರ್ಷ್ಯಾದಿಗಳು ಜ್ಞಾನಮಪ್ಪತಿಗಮ್ಯಶ್ಚ ವೈರಾಗ್ಯಂಚ ಜಗತ್ಪತಿ ಐಶ್ವರ್ಯಂ ಚೈವ ಸ ಸಿದ್ಧಂ ಚತುಷ್ಟಯಂ ಅಂತ ಹೇಳಿದ್ರು. ಹಾಗಾದ್ರೆ ಸವೈ ನವೈ ರೇಮೆ ತಸ್ಮಾತ್ ಏಕಾಕಿ ನರಮತೆ ಸದ್ವಿತೀಯಮೈಚ್ಛತ. ಒಬ್ಬೇ ಇದ್ರೆ ಆರಾಮಿರಂಗಿಲ್ಲ. ದೇವರು ಸದ್ವಿತೀಯ ತನ್ನ ಜೊತೆಗೆ ಒಂದು ವಸ್ತು ಬೇಕು ಅಂತ ಇಚ್ಛಾ ಮಾಡಿದ. ಈ ಶ್ರುತಿಗಳ ಅರ್ಥ ಏನು? ನೈವ ರೇಮೆ ಸಚೈಕಾಕಿ ತಸ್ಮಾತ್ ನ ರಮತೆ. ಇದರ ಪೂರ್ವಪಕ್ಷ ಮತ್ತು ಸಿದ್ಧಾಂತ. ನೈವ ರೇಮೆ ಸಚೈಕಾಕಿ ತಸ್ಮಾತ್ ನ ರಮತೆ ಕೊಡಿ. ದೇವರ ಒಬ್ಬೇ ಇದ್ದ, ಅದ ಕಾರಣ ಅವ ನ ರಮತಿ ಸಂತೋಷ ಆಗಿದ್ದಿಲ್ಲ. ದ್ವಿತೀಯ ಮೈಚ್ಛತ್ತೇನ ಸೋ ಇದು ಶ್ರುತೇ ಓದಿದೆ. ಅದೇ ದೇವ್ರು ಏನು ಮಾಡಿದ, ನಾವು ಒಬ್ಬೇ ಇದ್ದ ನನಗೆ ಬ್ಯಾಸಕ್ಕೆ ಬರ್ತಾನೆ ಅಂತೇಳಿ ಇನ್ನೊಂದು ವಸ್ತು ಸೃಷ್ಟಿ ಮಾಡಿ ಜಗತ್ ಸೃಷ್ಟಿ ಮಾಡಿ. ಯದಿ ಇಚ್ಛಾ ನೈವ ತತ್ರಾಸ್ತಿ ತೇವ ತತ್ ಕಲ್ಪತೆ ವೃಷ ಶುತ್ಯುಕ್ತ ನಿರ್ದೋಷದೈವಂ ಕಿಮ್ನಾಂಗಿ ಕ್ರಿಯತೆ. ಇಲ್ಲ, ಅವಾಗ ಅವ್ರು ಉತ್ತರ ಕೊಡ್ತಾರೆ. ಅವ್ರಿಗೆ ಇಚ್ಛಾನೇ ಇರಂಗಿಲ್ಲ. ವೇಳೆ ಒಬ್ಬೇ ಇದ್ದ ವ್ಯಕ್ತಿಗೆ ಬ್ಯಾಸರಿಕೆ ಬರ್ತದ. ಅದಕ್ಕೆ ಅವ್ರು ಎರಡನೇದು ಕಲ್ಪನಾ ಮಾಡಿದ ಅಂದ್ರೆ ಹಂಗೇನಿಲ್ಲ. ದೇವರಿಗೆ ಯಾವ ಇಚ್ಛಾನೂ ಇಲ್ಲ. ಇಚ್ಛಾ ಇದ್ರೆ ನಾವು ಒಬ್ಬೇ ಇದ್ದೀನೋ ಇನ್ನೊಂದು ಬೇಕು ಅಂತ ಇಚ್ಛಾನೇ ಇರಂಗಿಲ್ಲ ಭಗವಂತಗ ಅಂತಂದ್ರೆ ಅಂತ ಶುತ್ಯುಕ್ತ ತೋಡ್ತೇನೆ ಸಿಮ್ನಾಂಗಿ ಕ್ರಿಯತೆ. ಅದಕ್ಕೆ ತಮ್ಮ ಇದಕ್ಕೆಲ್ಲ ಉತ್ತರ ಏನು? ದೇವರಂದ್ರೆ ಯಾರು? ನಾರಾಯಣ ಅಂದ್ರೆ ಯಾರು? ವಿಷ್ಣು ಅಂದ್ರೆ ಯಾರು? ಅವನೇ ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಯಾರು? ನಿರ್ದೋಷ. ಅದೇ ಹೇಳಪ್ಪ, ನಿರ್ದೋಷ ಗುಣವು ಅನಂತ ಗುಣ ಇದ್ದು ನಿರ್ದುಷ್ಟ ಆದವನೇ ದೇವರು ಅಲ್ವಾ? ಈ ಬ್ಯಾಸರಿಕೆ ಆಸರಿಕೆ ಎಲ್ಲ ಯಾರಿಗೆ ಬರ್ತದ? ಅವ್ನು ನಿರ್ದೋಷ ಅಂತ ಹೇಳಿದ ಮೇಲೆ ಈ ಬ್ಯಾಸರಿಕೆ ಯಾಕೆ ಬಂತ? ಇದು ಯಾರಿಗೆ ಹೇಳಬೇಕು? ಯಾಕೋ ಒಬ್ಬೇ ಇದ್ದೀನಿರಪ್ಪ ಮನೆ ಒಳಗೆ ಬ್ಯಾಸರಿ ಬರ್ತದ. ಯಾರೋ ಒಬ್ರು ಹೇಳ್ತಾರೆ ಆಗಿಲ್ಲ. ಅವ್ರು ಏನು ಗಂಡ ಭಯಂಕರ ಆಸ್ತಿ ಮಾಡಿದ್ದ, ಇದು ಮಾಡಿದ್ದ, 30-40 ಕೋಟಿ ರೂಪಾಯಿ ಆಸ್ತಿ ಎಲ್ಲ ಹೋದರು, ಯಾರು ಮಕ್ಕಳು ಬಿಟ್ಟು ಹೋದ್ರು, ಎಲ್ಲ ಹೋದರು. ಅದಕ್ಕೆ ಒಬ್ಬರೇ ಇದ್ದೀನಿ, ಏನು ಮಾಡಿದೆ ಅಂತ ಯಾರಿಗೂ ಫೋನ್ ಮಾಡಿದ್ರು. ಇಲ್ಲ ಪುರಾಣ ಪುಣ್ಯದಕ್ಕೆ ಹೋದ್ರಿ, ಮೊದಲೇಳಿದ್ರು ಹೋಗಿಲ್ಲ, ಈಗ ಹೋದ್ರು ಅಂತ. ಅದಕ್ಕೆ ಏನು ಮಾಡಿದೆ ಅದ ಹೇಳಿ ಕೇಳಿದ. ಕಡೆಗೆ ಬ್ಯಾಸರಿಗೆ ಭಾಳ ಮುಂಬೈ ಸ್ಟೇಷನ್ ಒಳಗೆ ಪ್ಲಾಟ್ಫಾರ್ಮ್ ಟಿಕೆಟ್ ಅದೆಲ್ಲ ಕೂತು ಅಲ್ಲೇ ಕೂತು ಈ ಕಡೆಯಿಂದ ಎಷ್ಟು ಗಾಡಿ ಅಂದರೆ ಗಾಡಿ ಮಂದಿ ಇದು ಮಾಡೋದು ಆರಾಮ. ಸಂಜೆ 4 ಗಂಟೆಗೆ ಮನೆಗೆ ಬಂದು ಕಾಫಿ ಕೊಡ್ಬೇಕು. ದಿನ ಇದೊಂದು ಡ್ಯೂಟಿ. ಯಾಕೆ ಮನೆಯೊಳಗೆ ಒಬ್ಬರಿಗೆ ಏನಾಗಂಗಿಲ್ಲ, ಬ್ಯಾಸರಿ ಇಲ್ಲ. ಯಾಕೆ ಅವ್ರೊಳಗೆ ಸ್ಟೇಜ್ ಟಿಕೆಟ್ ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರು ಅಷ್ಟಾಗಿ ಯಾರು ಗುಟ್ನಾರು ಕೇಳಬೇಕಾಗ ಯಾಕೆ ಹಿಂಗೆ ಜಗತ್ತಿನೊಳಗೆ ಕಂಡದ್ದು ಈ ಆಸರಿಕೆ ಬ್ಯಾಸರಿಕೆ ಕಂಡದ್ದು. ಈ ಆಸರಿಕೆ ಬ್ಯಾಸರಿಕೆ ಯಾಕೆ ಬಂತು? ನಮ್ಮಲ್ಲಿ ಪಂಚಭೌತಿಕ ದೇಹ, ತಮೋಗುಣ, ರಾಗದ್ವೇಷ, ದೋಷ. ಆ ದೇವರಿಗೆ ದೋಷ ಇರಲ್ಲ.
ತೋರಿಸಿದ್ರು ಆಸರಿಕೆ ವ್ಯಾಸರಿಕೆ. ಈಗ ಆಚಾರ್ಯ ಹೇಳಿದ್ರು ಏನೋ ಯದಿ ಇಚ್ಛಾನೆ ಶುದ್ಧುಕ್ತ ನಿರ್ದೋಷಂ ಕಿಮ್ನಾಂಗಿ ಕ್ರಿಯತೆ. ಅವಾಗ ಒಬ್ಬನ್ನೇ ಕೂಡಿಸಿ ಒಬ್ಬೇ ಕೂದಾಗ ವ್ಯಾಸರಿಗೆ ಬಂದಂತ ಆಕ್ಷೇಪ ಮಾಡಿಕೊಂಡು ಅವ್ರ ಇಚ್ಛಾದಿಗಳೇ ಇರಂಗಿಲ್ಲ ಅಂತ ಉತ್ತರ ಕೊಡ್ಬೇಕಿದ್ರು. ದೇವರಿಗೆ ಯಾವ ದೋಷಗಳೋ ಇಲ್ಲ. ಹೀಗಾಗಿ ಅವ ಪರಮಾತ್ಮ ಏನು ಮಾಡಿದ, ಒಬ್ಬೇ ಇದ್ರು ಶೇತೆ ನಿಜಾನಂದ ಮಮಂದ ಸಾಂದ್ರ ಅಂತ. ಇದ್ರೊಳಗೆ ಬಾಯ ಸ್ತೋತ್ರಗಳು ನೋಡಿದ್ರೆ ನಾವು ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ. ಪ್ರಚಲಿತ ಲಯ ಜಲ ಅಂದ್ರ ಆನೆಗಿಂತಲೂ ಹೆಚ್ಚಿನ ಎತ್ತರ ಫೀಟ್ ಒಳಗ ತೆರೆಗಳು ಬರ್ತಿತ್ತು ಸಮುದ್ರ ಒಳಗೆ. ಎಲ್ಲಿ ನೋಡಿದ್ರು ಕತ್ಲಿ, ಭಯಾನಕ ವಾತಾವರಣ ಸಮುದ್ರ. ಅದರೊಳಗ ಪರಮಾತ್ಮ ಒಬ್ಬೇ ಸುಖಮಯ ಮೀನ. ಈ ಮೀನಲ್ಲ, ಸರಿದ್ರ ಮೀನು. ಸುಖಸ್ವರೂಪಿಯಾದ ಮೀನರೂಪಿ ಪರಮಾತ್ಮ ಸುಖಮಯ ಪ್ರಚಲಿತ ಲಯ ಜಲ ವಿಹರಣ. ಅದ್ರ ಆರಾಮ್ ತಿರುಗಾಡ್ತಿದ್ದಂತ. ವಾಕಿಂಗ್ ತಿರುಗಾಡ್ತಿರ್ತಾನೆ ಆರಾಮಾಗಿದೆ ವಾಕಿಂಗ್. ಹಂಗೆ ಪರಮಾತ್ಮ ಅತ್ಯಂತ ಆರಾಮ್ ತಿರುಗಾಡ್ತದ. ಎಲ್ಲಿ ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯಮಿ. ಶಾಶ್ವತ ಸುಖ, ಅಂಥ ಶಾಶ್ವತ ಸುಖವುಳ್ಳ ಮೀನರೂಪಿ ಪರಮಾತ್ಮನೇ ಭವ ಮಮ ಶರಣ. ನನಗೆ ನೀ ಆಶ್ರಯನಾಗು. ಯಾಕ ಶುಭತಮ ಕಥಾಶಯ, ಶುಭತಮವಾದಂಥ ಚರಿತ್ರೆಗೆ ಆಶ್ರಯನಾದ. ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಇದು ನಾವು ಎದುರು ಇದೇನು ತಗೋಬೇಕು. ಸೃಷ್ಟಿ ಆದಿ ಪ್ರಳಯಕಾಲ ದೇವರು ಒಬ್ಬೇ ಇದ್ದ, ಸುಖಮಯನಾಗಿದ್ದ, ದೋಷಾದಿಗಳು ಇಲ್ಲ. ಏಕಾಕಿತ್ವ ಯಾರಿಗೆ ದೋಷ? ಇದು ದೋಷ. ಏಕಾಕಿತ್ವ ಯಾರಿಗೆ ದೋಷ ಅಲ್ಲ. ಹಂಗ ತಾರತಮ್ಯ ಅವು ಇವು ಮೋಕ್ಷ ಒಳಗ ಇವು ಯಾವ ದುಃಖಕ್ಕೆ ಕಾರಣ ಅಲ್ಲ. ಯಾಕೆ ಹೇಳ್ರಿ? ಆದ ಕಾರಣ ಅಲ್ಲಿ ಸಮ ಇದ್ದವರಿಗೂ ಆಚಾರ್ಯ ಎಲ್ಲ ತೋರಿಸ್ಕೊಟ್ರು. ಸಮ ಇದ್ದವರಿಗೂ ದೋಷ ಕಂಡದ ತಾರತಮ್ಯ ಒಂದೇ. ಹಾಗಾದ್ರೆ ಕೊನೆಗೆ ಏನು ಉತ್ತರ ಕೊಡ್ಬೇಕು ನಾವು? ಮೋಕ್ಷದೊಳಗಂತೂ ಸುಖ ಅದ, ದುಃಖಾದಿಗಳು ಇಲ್ಲ. ಇದಕ್ಕೆ ಕಾರಣ ಏನು? ನಿರ್ದೋಷತ್ವ ಅಂದ್ರೆ ಏನು? ಪ್ರಕೃತಿ ಬಂಧರಾಹಿತ್ಯ. ನಿಮಗೆಲ್ಲ ಪ್ರಕೃತಿ ಬಂಧ. ಉಪ್ಪುಂಡ ದೇಹ ಸಾಕಷ್ಟು. ಇದಕ್ಕೆ ಏನಪ್ಪ ಅಂತಂದ್ರೆ ಸಿಟ್ಟು ಬರ್ತದ, ಇದು ಬರ್ತದ. ಕೈ ಯಾರು ಇಲ್ಲದೆ ಇದ್ದಾಗೂ ಸಿಟ್ಟು ಬರ್ತದೆ. ಒಬ್ಬೇ ನಾನು ಬಿಟ್ಟು ಹೋಗ್ಯಾರಲ್ಲ ಅಂತ ಹಣೆಗೆ ನೋಡ್ಕೊಂಡು ನೀವು ಯಾರು ಬೈಯೋಕೆ ಯಾರಿಲ್ಲ. ಒಬ್ಬೇ ಬಿಟ್ಟು ಹೋಗ್ಯಾರ ಅಂತ ಹಣೆಗೆ ನೋಡ್ಕೊಂಡು. ಭಾಳ ಮಂದಿ ಇದ್ರೂ ತ್ರಾಸ. ಇಷ್ಟು ಮಂದಿ ಇದ್ದಾಗ ನಮಗೆ ತಲೆ ಚಿಟ್ಟಂತ ನೋಡ್ರಿ ಅಂತ ಹೇಳಿ ಮಂದಿ ಹೊರಗೆ ಹಾಕ್ಬೋದು. ಹೋದ್ಮೇಲೆ ಒಬ್ಬೇ ಇದ್ದೀನಿ ನೀವು ನೋಡ್ರಿ. ಎಲ್ಲ ಔಸಾರೇ ಕ್ಲೇಶ, ಔಸಾರೇ ಅಪಹಾರ, ಹೀಗದ ಭಾಳ ಮಂದಿ ಇದ್ರೂ ತ್ರಾಸ ಆಗ್ತದೆ. ಇವ್ರಂದ್ರೂ ತ್ರಾಸ, ಭಾಳ ಮಾತಾಡ್ಸಕ್ಕಂತರೂ ತ್ರಾಸ. ಏನೋ ನಾನು ಮಾತಾಡ್ತಿದ್ರು ನೋಡಿ, ನಾನು ಒಬ್ಬನೇ ನಾವು ಅಷ್ಟೇ ಮಾತಾಡ್ತೀವಿ. ನಾನು ಬಿಟ್ಟು ಮಾತಾಡ್ತೀನಿ, ಭಾಳ ಮಾತಾಡ್ತೀವಿ. ನಾವು ಒಬ್ಬೇ ಸಿಕ್ಕಂಗೆ ಮಾತಾಡಿ ಬೇರೆ ನೀವು ನೋಡ್ತಿರ್ತೀವಿ ಇಂಥವು. ಇದಕ್ಕೆಲ್ಲ ಮೂಲ ಕಾರಣ ಏನು ಹೇಳಬೇಕು? ಪ್ರಕೃತಿ ಬಂಧ. ಪ್ರಕೃತಿ ಬಂಧ ಬ್ರಹ್ಮನ ತನಕನೂ ಬಿಟ್ಟಿಲ್ಲ. ಬ್ರಹ್ಮನ ತನಕನೂ ಕೂಡ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಬಳಿ ಬಂದ್ರು ಸಾಕ, ಒಟ್ಟು ಬಳಿ ಬಂದ್ರು ಥಂಡಿ ಭಯಂಕರ ಬಿಡ್ತಾರೆ. ಇನ್ನು ಈಗ ಶುರು ಆಗ್ತಾನೆ. ಏನ್ ಶನಿ ಹತ್ತದಪ್ಪ ಶುರು ಆಗೈತೆ. ಹಂಗೆ ಅದಕ್ಕೆ ಬೈಯೋದು. ಮಳೆ ಹತ್ತೆ ಮಳೆಗೆ ಬೈಯೋದು.
ಅದಕ್ಕೆ ಹರಿದಾಸ್ ಸಾರು ಹೇಳೋ ಗಾಳಿ ಮಳೆಗೆ ಬೈಯದೆ ಇದು ಪರಮಾತ್ಮ ಪಕ್ಷದಕ್ಕಂತ ನಾವು ಕಡೆಗೆ ಯಾರೂ ನಮ್ಮ ಮುಂದಿಲ್ಲದೆ ಇದ್ದರೂ ಬೈಕೋತಿದ್ವಿ. ನಮ್ಮ ಒಬ್ಬರಿದ್ರು ಟೀಚರ್, ಅವರಿಗೆ ಹುಡುಗರು ಎಷ್ಟು ಸುಮ್ ಕೂಡು ಅಂದ್ರು ಕೂಡ್ತಿದ್ದಿಲ್ಲ. ಎಷ್ಟು ಬಾಯ್ ಹುಡುಗರು ಆರಾಮ್ ಕಥ ಹೋಗ್ತಿದ್ದ. ಏನು ಮಾಡಬೇಕು, ಅವ್ರು ಬೈಯೋದವ್ರು ಕೇಳಿಸ್ತಿದ್ರು. ಕಡೆ ಸಾರಿ ಹೋಗೋದು ಬೇಡ, ಅದೇ ಕೋಳಿ ನೋಡ ಮಗನಿಗೆ ಕೈ ನೋಡ್ತಾರೆ ಆ ವೇಳ್ಯಾಕ ಆ ಹುಡುಗರು ಅವ್ರ ಮಾತು ಕೇಳಿಲ್ಲ. ಇನ್ನೂ ತಲೆಯಾಗಿತ್ತು. ಏನು ಮಾಡಿದ್ರು, ಅವ್ರು ಇಲ್ಲದೇ ಇದ್ದಾಗ ಹೋಗಿ ಅದೆಲ್ಲ ಬೈದು ಬಂದ ಇದು ಮಾನಸಿಕ ತೊಂದರೆ. ಇವೆಲ್ಲ ಯಾಕೆ ಬರ್ತಾವೆ ಗೊತ್ತಾ? ಪ್ರಕೃತಿ ಬಂಧ. ಮೋಕ್ಷೊಳಗ ಪ್ರಕೃತಿ ಬಂಧವೇ ಇದೆ ಇರೋದ್ರಿಂದ ಅಲ್ಲಿ ಸಮ ಇರಲಿ ವಿಷಮ ಇರಲಿ ಇನ್ನೊಬ್ರು ಅವರೇ ಇರ್ತಾರೆ, ಚಲನೆ ಇರ್ತಾರೆ, ನಿರ್ದೋಷ ಇರ್ತಾರೆ. ಆದ ಕಾರಣ ಇನ್ನೊಮ್ಮೆ ಹೇಳ್ತಾ ನೋಡ್ರಿ, ತಾರತಮ್ಯಂಚ ಕಾಮಂಚ ಕೃತಮೇವಾತಿಹಾಯತು ಅಶ್ರುತ ಸಮತಾಕೇನ ಕಲ್ಪತೆ ಯುಕ್ತಿಮಾನಿನ. ಏನ್ರಿ ಮೋಕ್ಷೊಳಗ ತಾರತಮ್ಯನೂ ಅದ. ಕಾಮ ಅಂದ್ರೆ ಏನು ಹೇಳಿ, ಕಾಮ ಈ ಕೆಟ್ಟ ಕಾಮ ಅಲ್ಲ, ಇಚ್ಛಾನೂ ಅದ. ಮೋಕ್ಷೊಳಗ ತಾರತಮ್ಯನೂ ಅದ, ಇಚ್ಛಾನೂ ಅದ. ಶ್ರುತಮೇವ ಇಂಥ ಮೋಕ್ಷೊಳಗೆ ಕಂಡದ. ಏ ಸಯೋ ಮನುಷ್ಯಾನಾಂ ಕಾಮಶ್ಚ ಯತ್ರಾಪ್ತ ಕಾಮ ಕ್ಷುಣ್ವಂತ ಕರ್ಣವಂತ ಸಖಾಯ. ಇದರೊಳಗ ಮೋಕ್ಷೊಳಗ ಅವನಿಗೆ ಚೈತನ್ಯನೂ ಅದ, ಕಾಮ ಅಂದ್ರೆ ಸದಿಚ್ಛಾನೂ ಅದ. ಮಂದಿ ಜೋಡಿ ಮಾತುವಾಡ್ತಾನ, ತಿಂತಾನ, ಉಣ್ತಾನ, ಎಲ್ಲ ಇದು ಮೋಕ್ಷೊಳಗದ. ಶ್ರುತಮೇವ ಅತಿಹಾಯತು. ಸ್ಪಷ್ಟವಾಗಿ ಇದೆಲ್ಲ ಇದ್ದದ್ದನ್ನು ಶ್ರುತವನ್ನು ಬಿಟ್ಟು, ವೇದ ಹೇಳಿದ್ದನ್ನು ಅತಿಹಾಯ ಬಿಟ್ಟು ಅಶ್ರುತ ಸಮತಾಕೇನ ಕಲ್ಪತೆ ಯುಕ್ತಿಮಾನಿನ. ಎಲ್ಲಿಯೂ ವೇದನಾಗ ಹೇಳದೇ ಇದ್ದ ಸಾಮ್ಯವನ್ನ ಯಾಕೆ ಕಲ್ಪನಾ ಮಾಡ್ತೀವಿ? ಶ್ರುತಹಾನ ಅಶ್ರುತ ಕಲ್ಪನಾ. ಏನು ಹೇಳ್ರಿ, ಶ್ರುತಹಾನ ಯಾವುದು? ತಾರತಮ್ಯದ ಶ್ರುತ ಆಗಿದೆ, ಇಚ್ಛಾದಿಗಳದ ಶ್ರುತ ಆಗಿದೆ, ಒಳ್ಳೆ ನೋಡೋದು ತಿರುಗಾಡೋದು ಶ್ರುತ ಆಗಿದೆ, ಅಲ್ಲಿ ಮತ್ತೆ ಆನಂದ ತಾರತಮ್ಯ ಶ್ರುತ ಆಗಿದೆ. ಅದನ್ನು ಬಿಡೋದು ಅಶ್ರುತ ಸಮತ ಕಲ್ಪನಾ. ಅಲ್ಲಿ ಹೇಳದೇ ಇದ್ದ ಸಾಮ್ಯವನ್ನು ಕಲ್ಪನಾ ಯುಕ್ತಿಮಾನಿನ. ಅದಕ್ಕೆ ನಾನು ಯುಕ್ತಿವಂತ ತಿಳ್ಕೊಳ್ಳೋದು. ಕಿಂ ತನ್ಮಾನಂ ಸಮತ್ವೇತೆ ಮುಕ್ತಾನಾಂ ಉಪಲಭ್ಯತೆ ವೃಥಾಯಂ ಆಗ್ರಹಕ್ಕೇನ ಶ್ರುತಹಾನ್ಯ ಶ್ರುತಗ್ರಹೇ. ವೇದೊಳಗೆ ಒಂದು ಕೊನೆಗೆ ಶ್ರುತಹಾನಿ ಅಶ್ರುತ ಕಲ್ಪನಾ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇರೋದನ್ನು ಬಿಟ್ಬಿಡೋದು, ಹೇಳದೇ ಇದ್ದದ್ದನ್ನು ಏನು ಮಾಡೋದು? ಕಲ್ಪನಾ ಮಾಡೋದು. ಇದು ಮಾತೃ ಇನ್ನು ನಾಳೆ